ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಮಕ್ಕಳು ದೇವರು ಕೊಟ್ಟನ ನಮಗೆ ದೊಡ್ಡ ಒಂದು ಬಹುಮಾನವಾಗಿದೆ. ಸತ್ಯವೇದ ಹೇಳ್ತಾ, ಅದಕ್ಕೆ ಸತ್ಯವೇದಲ್ಲಿ ನೋಡ್ರೆ ಸ್ಪಷ್ಟವಾಗಿ ಕೀರ್ತನೆಗಳು 127ನೇ ಅಧ್ಯಾಯ ಅದರ 3-4 ವಚನದಲ್ಲಿ ದೇವರು ಈ ರೀತಿಯಾಗಿ ನಮ್ಮನ್ನು ಮಾತಾಡ್ತಾನೆ. ಪುತ್ರ ಸಂತಾನವು ಯೆಹೋವನೇ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನವಾಗಿದೆ. ಯೌವನ ಕಾಲದಲ್ಲಿ ಹುಟ್ಟಿದ ಮಕ್ಕಳು ಯುದ್ಧ ವೀರನ ಕೈಯಲ್ಲಿ ಇರುವ ಅಂಬುಗಳಂತಿದ್ದಾರೆ ಎಂಬುದಾಗಿ. ಯುದ್ಧ ವೀರನ ಕೈಯಲ್ಲಿರ್ತಕ್ಕಂಥ ಅಂಬುಗಳಂತೆ ಅಂತ ಪ್ರೇರೆ ಯೌವನ ಕಾಲದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗಾಗಿ ಸ್ಪಷ್ಟವಾಗಿ. ಅದಕ್ಕೆ ಹೇಳ್ತಾನೆ ಇದು ಸಂತಾನ ಬಹುಮಾನ ಎಂಬುದಾಗಿ. ಈ ಸಂತಾನ ಎಲ್ಲರಿಗೂ ಬಹುಮಾನವಾಗಿ ಸಿಕ್ಕಿಲ್ಲಿನ. ಬಹಳಷ್ಟು ಜನರಿಗೆ ಇನ್ನೂ ನೋಡ್ತೇವೆ ನಾವು 18 ವರ್ಷ, 20 ವರ್ಷ, 25 ವರ್ಷ, 30 ವರ್ಷ, 40 ವರ್ಷದ ಕೂಡ ಇನ್ನೊಬ್ಬರಿಗೆ ವಯಸ್ಸಾದರೂ ಕೂಡ ಮಕ್ಕಳು ಆಗಿಲ್ಲ. ಆದರೆ ಸತ್ಯವೇದ ನಮ್ಮನ್ನು ಹೇಳ್ತಂದರೆ ಪುತ್ರ ಸಂತಾನವು ಯೆಹೋವನ ಬಂದ ಸ್ವಾಸ್ಥ್ಯವು ಎಂಬುದಾಗಿ. ಆತನು ಬಹುಮಾನ ಯಾರಿಗೆ ಪ್ರೀತಿ ಮಾಡ್ತಾನೋ ಅವರಿಗೆ ಕೊಡ್ತಾನಂತ ಪ್ರೇರೆ. ಎಲ್ಲರಿಗೆ ಬಹುಮಾನ ಸಿಗಲ್ಲ, ಆದರೆ ಪ್ರತಿಯೊಬ್ಬರಿಗೋಸ್ಕರ ಬಹುಮಾನ ಇಟ್ಟಾನ ದೇವರು. ಪ್ರತಿಯೊಬ್ಬರಿಗೆ ಯಾರ್ಯಾರು ಆತನ ಆಜ್ಞೆಗಳನ್ನು ಪರಿಪಾಲನೆ ಮಾಡುತ್ತಾ ಆತನ ಆಜ್ಞೆಗಳ ಅನುಸಾರವಾಗಿ ಯಾರ್ಯಾರು ನಡೆಯುತ್ತಾರೋ ಅವರಿಗಾಗಿ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಬಹುಮಾನ ದೇವರಿಟ್ಟನ ಪ್ರೇರೆ. ನೋಡಿರಿ, ಶೋಕೇಸ್ನಲ್ಲಿ ಒಂದೊಂದು ಸಾಮಾನುಗಳು ನಾವೆಲ್ಲ ಇಟ್ಟಿರ್ತೇವೆ. ಯಾಕೆ ಇಟ್ಟಿರ್ತೇವೆ ಶೋಕೇಸ್ನಲ್ಲಿ ಸಾಮಾನುಗಳವೆಲ್ಲ? ಯಾರೋ ಗಿಫ್ಟ್ ಕೊಟ್ರ ಅಂಥೇಳಿ, ಅಥವಾ ಯಾರೋ ಒಂದು ನಮ್ಗೆ ಪ್ರತ್ಯೇಕವಾಗಿ ನಮಗಾಗಿ ಇದು ಏರ್ಪಡಿಸಿ ತಂದು ಕೊಟ್ಟರೆ ಒಪ್ಪಿಸ್ಯಾರ ಎಂಬುದಾಗಿ ಅವಕ್ಕೇನು ಮಾಡ್ತೇವೆ, ಶೋಕೇಸ್ನಲ್ಲಿಟ್ಟು ಪ್ರತಿದಿನ 2 ದಿನ ಆಗಲಿ 3 ದಿನ ಆಗಲಿ ವಾರದಾಗ ಒಂದು ಸರ್ತಿ ಆಗಲಿ ತೆಗೆದು ಅವಕ್ಕೆಲ್ಲ ಮಾಡ್ತೇವೆ, ಬಟ್ಟೆ ಹೆಚ್ಚು ಕ್ಲೀನ್ ಮಾಡ್ತೇವೆ ನಾವು. ಕರೆಕ್ಟ್ ಅಲ್ಲ? ಯಾಕಂದರೆ ಅದು ಬಹುಮಾನ ಎಂಬುದಾಗಿ, ಅದು ಯಾರೊಬ್ಬರು ನಮಗೊಂದು ಬಹುಮಾನ ಕೊಟ್ಟಿದ್ದಾರೆ ಎಂಬುದಾಗಿ ತಿಳ್ಕೊಂಡು ಅದಕ್ಕೆ ಅಷ್ಟು ಇಟ್ಟಿರ್ತೇವೆ. ಆದರೆ ದೇವರು ಕೊಟ್ಟಿರ್ತಕ್ಕಂಥ ಬಹುಮಾನ ಏನಾಗಿದೆ ಗೊತ್ತದನ? ಸಂತಾನ, ಮಕ್ಕಳು ಪ್ರೇರೆ ದೇವ್ರು ಕೊಟ್ಟಿರ್ತಕ್ಕಂಥ ಬಹುಮಾನ. ಹಲ್ಲೆಲೂಯಾ. ದೇವರು ಕೊಟ್ಟಿರ್ತಕ್ಕಂಥ ಬಹುಮಾನ ಮಕ್ಕಳಾಗಿದೆ ಪ್ರೇರೆ. ಮಕ್ಕಳು ದೇವ್ರ ಬಹುಮಾನ ಕೊಟ್ಟನು. ಆಸ್ತಿ, ಅಂತಸ್ತ, ಬೆಳ್ಳಿ, ಬಂಗಾರ, ವಸ್ತ್ರ, ವೈಡೇರಿಗಳೆಲ್ಲ ಅದು ನಾವು ಕೂಡಿಸ್ಬೇಕಾಗ್ಯದ. ನಾವು ಕೂಡಿಸುವಾಗ ದೇವರು ನಮ್ಮನ್ನು ಕೊಡ್ತಕ್ಕಂಥನಾಗಿರ್ತಾನೆ. ಬಹುಮಾನ ಮಾತ್ರ ದೇವ್ರು ಯಾವುದು? ಈ ಸಂತಾನ ಬಹುಮಾನ ಮಾತ್ರ ದೇವ್ರು ಕೊಡ್ತಕ್ಕಂಥನಾಗಿರ್ತಾನೆ ಪ್ರೇರೆ. ಲೋಕದಾಗಿರ್ತಕ್ಕಂಥ ಎಲ್ಲ ಸಿರಿ ಸಂಪತ್ತು ನಾವು ಗಳಿಸ್ಬೋದು, ಕೂಡಿಸ್ಬೋದು, ಅದು ಕೂಡ ದೇವರೇ ಕೊಡ್ತಾನೆ, ಇಲ್ಲ ಅಂತಿಲ್ಲ. ಆದರೆ ಪ್ರತ್ಯೇಕವಾಗಿ ಶರೀರದಿಂದ ತೆಗೆಲ್ಪಟ್ಟಿರ್ತಕ್ಕಂಥ ಒಂದು ಬಹುಮಾನ ಏನು ಗೊತ್ತದನ? ಮಕ್ಕಳೇ. ಈ ಮಕ್ಕಳು ಹೇಗೆ ಬೆಳೆಸಬೇಕೆಂಬುದಾಗಿ ನಾವು ನೋಡುವಾಗ ಯೌವನ ಕಾಲದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ಯುದ್ಧ ವೀರನ ಕೈಲಿರ್ತಕ್ಕಂಥ ಅಂಬುಗಳೆಂಬುದಾಗಿ. ನೋಡಿರಿ, ಒಂದು ಬಾಣ ಈ ಥರ ಆಕಾರವಾಗಿ ಬಾಣ ಇರ್ತದೆ, ಈ ಥರವಾಗಿ ಬಾಣ ಇರ್ತದೆ. ಅದಕ್ಕೊಂದು ಹಗ್ಗ ಕರೆಕ್ಟಾಗಿ ಲೈನ್ ಕಟ್ಟಬೇಕಾಯ್ತದೆ. ಅದಕ್ಕೊಂದು ದಾರ ಹಗ್ಗ ಕರೆಕ್ಟಾಗಿ ಲೈನ್ ಕಟ್ಟಬೇಕಾಯ್ತದ. ಅದು ಲೈನ್ ಕಟ್ಟಾಗಿ ಬಿ ಬಾಣ ಎಸುವಾಗ ಕಟ್ಕಿ ಅಥವಾ ಬೇರೆ ಏನೇ ಅಂದ್ಕೊಳ್ಕೊರಿ ಅದು ವಂಕಡಿಂಕ ಆಯ್ತಂದ್ರೆ ಕರೆಕ್ಟಾಗಿ ಹೋಗ್ಲಿಕ್ಕೆ ಅವಕಾಶ ಅದ? ಹೋಗ್ತದೆ, ಕರೆಕ್ಟಾಗಿ ಹೋಗ್ತದ? ನಾವು ಎಲ್ಲಿ ಗುರಿ ಇಡ್ತೇವೆ ಗುರಿಗೆ ಕರೆಕ್ಟಾಗಿ ಹೋಗ್ಲಿಕ್ಕೆ ಅವಕಾಶ ಇದನ? ಅದನ್ರಿ ಅವಕಾಶ ಇಲ್ಲ. ವಂಕಡಿಂಕ ಅಂದ್ರೆ ಅವಕಾಶ ಇಲ್ಲ. ಒಂದು ವೇಳೆ ವಂಕಡಿಂಕ ಇದ್ರೂ ಕೂಡ ಅದಕ್ಕೆ ಕರೆಕ್ಟಿಂಗ್ ಲೈನ್ ನೋಡಿ ಅದಕ್ಕೆ ಕಟ್ಕಿದ ಅಥವಾ ಹತೋಡಿ ಹಚ್ಚಿ ಅದಕ್ಕೆ ಹೊಡೆದೇನು ಮಾಡ್ತಾರೆ, ಸೀದಾ ಮಾಡ್ತಾರೆ, ಅಥವಾ ಏನೇನು ಒಂದು ವಿಷಯದಲ್ಲಿ ಅದಕ್ಕೆ ಏನು ಮಾಡ್ತಾರೆ, ಕರೆಕ್ಟಾಗಿ ಅದಕ್ಕೆ ಒಂದು ಲೈನಾಗಿ ಮಾರ್ಪಡಿಸಿ ಅದಕ್ಕೇನು ಮಾಡ್ತಾರೆ, ರೆಡಿ ಮಾಡ್ತಾರೆ ಪ್ರೇರೆ. ಅದು ರೆಡಿ ಮಾಡುವಾಗ ಎಷ್ಟು ನಾವು ಗುರಿ ಹೊಡಿತೇವೆ ಅಲ್ಲಿಗೆ ಹೋಗ್ಲಿಕ್ಕೆ ಅವಕಾಶ ಇದೆ. ಹಾಗೆ ಅದು ರೆಡಿ ಮಾಡುವುದಕ್ಕೆ ಎಷ್ಟು ಒಂದು ಪ್ರಯಾಸ ಇರ್ತದೋ, ನಿಮ್ಮ ಮಕ್ಕಳಿಗೆ ಈ ಯುದ್ಧ ವೀರನ ಕೈಯಲ್ಲಿ ಅಂಬುಗಳಂತೆ ಬೆಳೆಸುವುದಕ್ಕಾಗಿ ನೀವು ಅಷ್ಟು ಪ್ರಯಾಸ ಪಡಬೇಕಾದ ಪ್ರೇರೆ. ಮಕ್ಕಳಿಗೆ ಬೆಳೆಸಬೇಕಾದ್ರೆ ಸುಮ್ಮನಿಲ್ಲ, ಮಕ್ಕಳಿಗೆ ಬೆಳೆಸಬೇಕಾದ್ರೆ ಸಾಧನೆವಿಲ್ಲ. ಮಕ್ಕಳಿಗೆ ಈ ರೀತಿಯಾಗಿ ಒಂದು ಯುದ್ಧ ವೀರನ ಕೈಯಲ್ಲಿ ಎಂಬುದಾಗಿ ಬೆಳೆಸುವಾಗ ಭಾಳಷ್ಟೊಂದು ಪ್ರಯಾಸ ತಾಯಿ ತಂದಿರ್ತದೆ ಪ್ರೇರೆ. ನೋಡಿರಿ, ಬೆಳೆಸಬೇಕಾದ್ರೆ ಮಕ್ಕಳು ಸುಮ್ಮನೆ ಸಾಧಾರಣ ಬೆಳೆಯಲ್ಲ. ಮಕ್ಕಳಿಗಾಗಿ ಪ್ರಯಾಸ ಪಡಬೇಕಾಯ್ತದ, ಮಕ್ಕಳಿಗಾಗಿ ತೌಕ ಪಡಬೇಕಾಯ್ತದ. ಮಕ್ಕಳಿಗಾಗಿ ನಾವು ಪ್ರತಿದಿನ ಅಷ್ಟು ಕೂಡಿಸಿ ಮಕ್ಕಳಿಗೆ ಕೂಡ ಸರಿ ಮಾಡಬೇಕಾಯ್ತದ ಪ್ರೇರೆ. ಈ ಕಡೆ ಬಾಜು ಒಂದು ಸೈಡ್ ದನ ಆಸ್ತಿ ಅಂತಸ್ತ ಕೂಡಿಸ್ಬೇಕು, ಒಂದು ಸೈಡ್ ಪ್ರಾರ್ಥನೆ ಪೂರ್ವಕವಾಗಿ ಮಕ್ಕಳು ಬೆಳೆಸಬೇಕು, ಒಂದು ಸೈಡ್ ವಿದ್ಯಾಭ್ಯಾಸ ಕೊಡಬೇಕು, ಒಂದು ಸೈಡ್ ದೇವರಲ್ಲಿ ಭಯಭಕ್ತಿಯಾಗಿ ಕೂಡ ಮಕ್ಕಳಿಗೆ ನೀವು ಬೆಳೆಸಬೇಕಾದ ಪ್ರೇಯರ್. ಯಾಕಂದರೆ ಒಂದು ಬಹುಮಾನ ಒಂದು ಶೋಕೇಸಲ್ಲಿ ಇಟ್ಟದಕ್ಕೆ ಎಷ್ಟು ನಾವು ನಿಸ್ ಕ್ಲೀನ್ ಮಾಡಿರ್ತೇವೋ ಅಷ್ಟೇ ದೇವ್ರು ಕೊಟ್ಟಿರ್ತಕ್ಕಂಥ ಒಂದೊಂದು ಬಹುಮಾನ ನಾವು ಆ ರೀತಿಯಾಗಿ ಬೆಳೆಸಬೇಕಾದ ಪ್ರೇಯರ್. ಈ ರೀತಿಯಾಗಿ ನೀವು ಯುದ್ಧ ವೈರನ ಕೈಯಲ್ಲಿ ಅಂಬುಗಳಂತೆ ನಿಮ್ಮ ಮಕ್ಕಳಿಗೆ ನೀವು ಬೆಳೆಸಿಲ್ಲ ಅಂದ್ರೆ ಅದು ಪ್ರಯೋಜನವಿಲ್ಲ ಪ್ರೇಯರೇ. ದೇವ್ರ ಸೇವೆಕ್ಕಾಗಿ ಕೂಡ ನಿಮ್ಮ ಮಕ್ಕಳಿಗೆ ಬಳಕೆ ಮಾಡಬೇಕಾಗ್ಯದ. ನಿಮ್ಮ ಮಕ್ಕಳ ವಿಷಯವಾಗಿ ಚಿಂತಿಸಬೇಕಾಗಿದೆ. ಯಾಕಂದರೆ ದೇವರು ಕೊಟ್ಟಿರ್ತಕ್ಕಂಥ ಒಂದು ಬಹುಮಾನ ದೇವರಿಗಾಗಿ ನಾವು ಸ್ವಲ್ಪ ಕೂಡ ನಾವು ಬಳಸಬೇಕು, ನಾವು ಉಪಾಯ ಮಾಡಬೇಕು ಪ್ರೇಯರೇ. ಉಪಾಯ ಮಾಡಬೇಕಾದ್ರೆ ತಾಯಿ ತಂದೆ ಆಗಿರ್ತಕ್ಕಂಥ ನೀವು, ತಾತಾಜ್ಜಿ ಆಗಿರ್ತಕ್ಕಂಥ ನೀವು, ಕುಟುಂಬದವರಾಗಿರ್ತಕ್ಕಂಥ ನೀವು ಕೂಡ ದೇವರ ಸನ್ನಿಧಿಯಲ್ಲಿ ನೀವು ಬಳಕೆ ಆಗಬೇಕು ಪ್ರೇಯರೇ. ದೇವರಿಗಾಗಿ ನೀವು ತಗೋಪಡ್ಬೇಕು, ದೇವರ ಆಲಯಕ್ಕಾಗಿ, ಸಭೆಗಾಗಿ, ಸೇವೆಗಾಗಿ
ಸಾಧ್ಯವಾದಷ್ಟು ನೀವು ತೌಕಪಟ್ಟಾಗ ಅವಾಗ ನಿಮ್ಮ ಮಕ್ಕಳು ಯುದ್ಧ ವೀರನ ಕೈಯಲ್ಲಿ ಅಂಬುಗಳಂತೆ ಬೆಳಿಲಕ್ಕ ಒಂದು ಅವಕಾಶ ಚಾನ್ಸದ ಪ್ರೇರೆ. ಇಲ್ಲದ್ರ ಇಲ್ಲ. ಈ ಯುದ್ಧ ವೀರನ ಕೈಯಲ್ಲಿ ನಿಮ್ಮ ಮಕ್ಕಳು ಅಂಬುಗಳಂತೆ ಬೆಳಿಬೇಕಾದ್ರೆ ಬಹುಮಾನ ಕೊಟ್ಟಿರ್ತಕ್ಕಂಥ ದೇವರಿಗೆ ತಾಯಿ ತಂದೆ ಆಗಿರ್ತಕ್ಕಂಥ ನೀವು ಎಷ್ಟೋ ಒಂದು ಸ್ತುತಿ ಆರಾಧನೆ ಮಾಡಿ ಆತನಿಗೆ ಮಹಿಮೆ ಪಡಿಸಬೇಕಾದ ಪ್ರೇರೆ. ಆತನ ಸನ್ನಿಧಿ ಆಶ್ರಯಿಸಬೇಕಾದ, ಆತನ ಸನ್ನಿಧಿಲಿ ನೀವು ಪ್ರಾರ್ಥನೆ ಪ್ರತಿದಿನ ನೀವು ಮಾಡಲೇಬೇಕಾಗಿದೆ. ಅದಕ್ಕೆ ಹೇಳ್ತಾನೆ, ಯುದ್ಧ ವೀರನ ಕೈಯಲ್ಲಿ ಅಂಬುಗಳಂತೆ ಇದ್ದಾರೆ. ಸುಮ್ಮನೆ ಅಂಬುಗಳಂತೆ ಇರ್ಲಿಕ್ಕೆ ಅವಕಾಶ ಇದನ್ನು ದೇವ್ರು ಕೊಟ್ಟಿದ್ದು ಬಹುಮಾನ, ಅದಕ್ಕೆ ನಾವು ಸುಮ್ಮನೆ ಇದ್ರಕ್ಕೆ ಅವಕಾಶ ಇದನ್ನು ಇಲ್ಲ ಪ್ರೇರೆ. ಅದು ಬಳಕೆ ಆಗಬೇಕು. ಯಾವ ಕೆಲಸಕ್ಕೆ ಬಳಕೆ ಆಗಬೇಕಂದ್ರೆ ಮೊದಲನೇದು ದೇವರ ಒಂದು ಕೆಲಸಕ್ಕಾಗಿ ನಿಮ್ಮ ಮಕ್ಕಳು ಉಪಯೋಗ ಆಗಬೇಕು ಪ್ರೇರೆ. ಮನುಷ್ಯರ ಕೆಲಸಕ್ಕೆಲ್ಲ ಮೊದಲನೇದು ನಿಮ್ಮ ಮಕ್ಕಳಿಗೆ ಬಳಸಬೇಕು, ದೇವರ ಕೆಲಸಕ್ಕಾಗಿ. ಎರಡನೇದು ನಿಮ್ಮ ವ್ಯಾಪಾರ ಬಿಸ್ನೆಸ್ ನಿಮ್ಮ ಮಕ್ಕಳ ಮೇಲೆ ಏನಿರುತ್ತೆ ಭಾರ ಹಿಡಿತೀರೋ ಅದು ವಯಸ್ಸು ಬಂದಾಗ ಆ ವಿಷಯವಾಗಿ ನೀವು ಬಳಕೆ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು ಪ್ರೇರೆ. ಮತ್ತು ಮಕ್ಕಳಿಗೆ ದೇವ್ರ ಸೇವೆಗೆ ಬಳಸಬೇಕಾದ್ರೆ ಸುಮ್ಮನೆ ಸಾಧಾರಣ ಅಂತೀರಿ, ಸುಮ್ಮನೆ ಸಾಧಾರಣ ಅಲ್ಲ ಮಾತು. ಯಾರು ಬೆಳಿಬೇಕು? ತಾಯಿ ತಂದೆ ಆಗಿರ್ತಕ್ಕಂಥ ನೀವು ಸೇವೆಗಾಗಿ ಬೆಳಿಬೇಕು. ಸೇವೆಗಾಗಿ ಬೆಳಿಬೇಕಾದ್ರೆ ತಾಯಿ ತಂದೆ ಹೆಂಗಿರಬೇಕು? ಗಲಿಬಿಲಿ ಸಂಬಂಧಪಟ್ಟದಿರಬೇಕಾ? ಲೋಕಕ್ಕೆ ಸಂಬಂಧಪಟ್ಟದಿರಬೇಕಾ? ಲೋಕದ ಕಾರ್ಯಕ್ರಮಕ್ಕೆ ಒಳಗಾಗಿರ್ಬೇಕಾ? ಲೋಕದ ಧನ ಐಶ್ವರ್ಯ ಹಿಂದೆ ಓಡಬೇಕಾ? ಇಲ್ಲ. ನಾವೇನು ಮಾಡಬೇಕು? ಪ್ರಾರ್ಥನೆ ಪೂರ್ವಕವಾಗಿ ಗಂಡ ಹೆಂಡತಿ ನೀವು ಪ್ರಾರ್ಥನೆ ಪೂರ್ವಕವಾಗಿ ನೀವು ಹೋಗುವಾಗ ನಿಮ್ಮ ಮಕ್ಕಳು ಜೀವಿತ, ನಿಮ್ಮ ಕುಟುಂಬ ಕಟ್ಟಲ್ಪಡ್ತದ. ಅದ್ಭುತವಾಗಿ ನೀವು ಮುಂದೆ ಹೋಗ್ಲಿಕ್ಕೆ ಒಂದು ಅವಕಾಶ ಇದೆ. ಪ್ರಲಾಪಗಳು 2ನೇ ಅಧ್ಯಾಯ 19ನೇ ವಚನ ಓದೋದು ಸರ್ತಿ ಯಾರು ಸಿಕ್ಕರು? ರಾತ್ರಿಯ ಒಂದೊಂದು ಜಾವದ ಆರಂಭದಲ್ಲಿ ಎದ್ದೆದ್ದು ಗೋಳಾಡಿರಿ, ನಿಮ್ಮ ಹೃದಯ ಸಾರವನ್ನು ನೀರನ್ನೋ ಎಂಬಂತೆ ಕರ್ತನ ಸಮ್ಮುಖದಲ್ಲಿ ಹೊಯ್ದು ಬಿಡಿರಿ. ಪ್ರತಿಯೊಂದು ಬೀದಿಯ ಕೋಣೆಯಲ್ಲಿ ಹಸುವೆಯಿಂದ ಮೂರ್ಛೆ ಹೋಗಿರುವ ನಿಮ್ಮ ಮಕ್ಕಳ ಪ್ರಾಣವನ್ನು ಉಳಿಸಬೇಕೆಂದು ಕೈ ಎತ್ತಿ ಹೆಂಗೆ ಪ್ರಾರ್ಥನೆ ಮಾಡಬೇಕು? ಯಾರು ಪ್ರಾರ್ಥನೆ ಮಾಡಬೇಕಿದು? ಸೇವಕರು ಪ್ರಾರ್ಥನೆ ಮಾಡಬೇಕಾ? ಯಾರು ಪ್ರಾರ್ಥನೆ ಮಾಡಬೇಕು? ತಾಯಿಯಾಗಿರ್ತಕ್ಕಂಥ ನೀವು, ತಂದೆ ಆಗಿರ್ತಕ್ಕಂಥ ನೀವು, ನಿಮ್ಮ ಮಕ್ಕಳು ಹಾಳಾಗದಂತೆ ಮಧ್ಯರಾತ್ರಿಯಲ್ಲಿ ನೀರನೆಂಬಂತೆ ಕರ್ತನ ಸಮ್ಮುಖದಲ್ಲಿ ನೀವು ಓದ್ಬಿಡ್ಬೇಕು. ನಿಮ್ಮ ಹೃದಯ ಸಾರವನ್ನು, ನಿಮ್ಮ ಹೃದಯದಲ್ಲಿ ಏನೇನು ಇಟ್ಕೊಂಡಿರ್ತೀರೋ ನಿಮ್ಮ ಮಕ್ಕಳ ವಿಷಯವಾಗಿ ಅದೆಲ್ಲ ದೇವರ ಸನ್ನಿಧಿಯಲ್ಲಿ ತಾಯಿಯಾಗಿರ್ತಕ್ಕಂಥ ನೀನು, ತಂದೆ ಆಗಿರ್ತಕ್ಕಂಥ ಏನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು ಪ್ರಿಯರೇ. ನಿಮ್ಮ ಮಕ್ಕಳಿಗೆ ಪ್ರಾರ್ಥನೆ ಅನುಸಾರವೇ ಬಳಕೆ ಮಾಡ್ಲಿಕ್ಕೆ ಚಾನ್ಸ್ ಕೊಡಬೇಕು. ನಿಮ್ಮ ಮಕ್ಕಳ ವಿಷಯವಾಗಿ ಅವ್ರು ಹಾಳಾಗ್ಬಾರ್ದು, ನಾಶ ಆಗ್ಬಾರ್ದು ಅಂದರೆ ತಾಯಿಯಾಗಿರ್ತಕ್ಕಂಥ ತಂದೆ ಆಗಿರ್ತಕ್ಕಂಥ ನೀವು ಪ್ರಾರ್ಥನೆ ಮಾಡಲೇಬೇಕು. ನೀವು ಪ್ರಾರ್ಥನೆ ಮಾಡಲಿಲ್ಲ ಅಂದ್ರೆ ನಿಮ್ಮ ಮಕ್ಕಳು ಬೆಳೆಯೋಕ್ಕೆ ಅವಕಾಶ ಚಾನ್ಸಸ್ ಇಲ್ಲ. ಯಾಕಲತನ ಮೂರ್ಛೆ ಹೋಗೋದಂತೆ ಅಂದರೆ ನಾಶವಾಗದಂತೆ. ಇವತ್ತು ಅನೇಕ ಯವನಸ್ಥರು ನೋಡ್ರಿ ಲೋಕದಲ್ಲಿ ಕೊಂಡು ತಿಂದು ಹಾಳಾಗ್ಲತ್ತಾರ ಪ್ರೇಯರೆ, ಮೋಸ ವ್ಯಭಿಚಾರದಾಗ ಬಿದ್ದವಲ್ಲತ್ತಾರ ಪ್ರೇಯರೆ. ಇವೆಲ್ಲ ಲೋಕದ ಆಸೆ. ಲೋಕದ ಕಡೆ ನೀವು ತಿರುಗಿದಾಗ ನಿಮ್ಮ ಮಕ್ಕಳು ಏನು ಮಾಡ್ತಾರೆ? ಲೋಕದ ಕಡೆ ತಿರುಗೋಯ್ತಾರ. ನಿಮ್ಮ ಮಕ್ಕಳ ಜೀವನ ಸರ್ವನಾಶ ಆಗೋಯ್ತು ಪ್ರೇಯರೆ. ನಿಮ್ಮ ಮಕ್ಕಳ ಜೀವನ ಸರ್ವನಾಶ ಆಗ್ಬಾರ್ದು, ನಿಮ್ಮ ಕುಟುಂಬ ಸರ್ವನಾಶ ಆಗ್ಬಾರ್ದಾದ್ರೆ ನೀವೇನು ಮಾಡಬೇಕು? ಗಂಡ ಹೆಂಡತಿ ಐಕ್ಯವಾಗಿದ್ದು ಮಧ್ಯರಾತ್ರಿಯಲ್ಲಿ ಆಕಾಶ ಕಡೆ ಕೈಗಳಿದ್ದೇವ, ಈಗ ನಾನು ಕೊಟ್ಟಿರ್ತಕ್ಕಂಥ ಈ ಮಗನು, ಈಗ ನಾನು ಕೊಟ್ಟಿರ್ತಕ್ಕಂಥ ಈ ಮಕ್ಕಳು ದೇವ್ರೆ, ಈ ಮಕ್ಕಳು ಈಗ ನೀವು ನಿನ್ನ ಕೈಲಿ ಒಪ್ಪಿಸ್ಕೊಡ್ತೇವೆ. ಈ ಮಕ್ಕಳಿಗೆ ನೀವು ಸರಿ ಮಾಡು, ನಮಗೆ ಸರಿ ಮಾಡು, ನಮ್ಮೊಟ್ಟಿಗಿರ್ತಕ್ಕಂಥ ಈ ನಮ್ಮ ಮಕ್ಕಳಿಗೆ ಕೂಡ ನೀವು ಸರಿ ಮಾಡಿ ಎಂಬುದಾಗಿ, ನಮ್ಮ ಮಕ್ಕಳು ಹಾಳಾಗಬಾರ್ದು, ನಾಶ ಆಗ್ಬಾರ್ದು ಎಂಬುದಾಗಿ ಕರ್ತನ ಸನ್ನಿಧಿಯಲ್ಲಿ ರಾತ್ರಿ ಒಂದೊಂದು ಜಾವದ ಆರಂಭದಲ್ಲಿ ಏನು ಮಾಡ್ಬೇಕು? ನೀವು ಪ್ರಾರ್ಥನೆ ಮಾಡಬೇಕು. ಇವತ್ತು ಲೋಕ ತಾಯಿ ತಂದೆ ರಾತ್ರಿ 12 ಆಗಲಿ 1-2 ಗಂಟೆ ಆಗಲಿ ಮೊಬೈಲ್ ಫೋನಿನಾಗ ಬಳಕೆ ಮಾಡತ್ತಾರ, ಯೂಸ್ ಮಾಡತ್ತಾರ ಹೊರತು ಮಕ್ಕಳಿಗೆ ಒಂದು ಸ್ವಲ್ಪ ಹೊತ್ತಿಗೆ ಪ್ರಾರ್ಥನೆ ಮಾಡರಿ. ನನ್ನ ಮಕ್ಕಳು, ನನ್ನ ಮಗಳು ಎಂಬುದಾಗಿ ಗೊತ್ತು ಚಿಂತೆ ಇಲ್ಲ ಪ್ರೇಯರೆ. ಇವತ್ತು ಆನ್ಲೈನ್ ಬಂದು ಹಿಡಿದು ಅನೇಕ ಜನ ನೋಡ್ರಿ ಪೂರ ನೈಟ್ ಕಂಪ್ಲೀಟ್ಲಿ ಮೊಬೈಲ್ದಾಗ ಬಳಕೆ ಆಗ್ಲತ್ತಾರ ಪ್ರೇಯರೆ. ಆದರೆ ಲೋಕ ಎಲ್ಲದ? ಲೋಕದಾಗಿರ್ತಕ್ಕಂಥ ಜನರು ನೀವು ಯಾವ ಬೀದಿಯಲ್ಲಿ ನಡೆದ್ರಿ, ಯಾವ ಮಾರ್ಗದಲ್ಲಿ ಹೋಗ್ತಕ್ಕಂಥವ್ರಾಗಿದ್ದೀರಿ? ದೇವ್ರ ವಾಕ್ಯ ಹೇಳ್ತದೆ ನಿಮ್ಮ ಮಕ್ಕಳಿಗಾಗಿ ತಗೋಕೊಳ್ರಿ. ದೇವ್ರ ವಾಕ್ಯ ಹೇಳ್ತದೆ ನಿಮ್ಮ ಮಕ್ಕಳ ವಿಷಯವಾಗಿ ಚಿಂತಿಸ್ರಿ, ನಿಮ್ಮ ಮಕ್ಕಳ ವಿಷಯವಾಗಿ ಕೈಗೆಳೆತ್ತಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದ. ಇವತ್ತು ನಿಮ್ಮ ಮಕ್ಕಳು ಹಾಳಾಗೋ ಕಾರಣ ಏನು ಗೊತ್ತದನ? ಇವತ್ತು ಅನೇಕ ಯವನಸ್ಥರು ಲೋಕದಲ್ಲಿ ಸರ್ವನಾಶ ಇರ್ತಕ್ಕಂಥ ಕಾರಣ ಗೊತ್ತದನ? ಇವತ್ತಿನ ಯವನಸ್ಥರು ಲೋಕದಲ್ಲಿ ಹಾಳಾಗಿ ಸರ್ವನಾಶ ಆಗಿ ಅನೇಕ ಒಂದು ಹೀನರಾಗಿ ಬಲಹೀನರಾಗಿ ಲೋಕದ ಕಡೆ ತಿರುಗೋತಕ್ಕಂಥ ಕಾರಣ ಏನು ಗೊತ್ತದನ? ತಾಯಿ ತಂದೆ ಆಗಿರ್ತಕ್ಕಂಥ ನೀವು ನಿಮ್ಮ ಮಕ್ಕಳ ವಿಷಯವಾಗಿ ಚಿಂತಿಸ್ರಿ, ನಿಮ್ಮ ಮಕ್ಕಳ ವಿಷಯವಾಗಿ ಪ್ರಾರ್ಥನೆ ಮಾಡಿರಿ. ಗಂಡ ಹೆಂಡತಿ ಐಕ್ಯವಾಗಿರ್ರಿ. ಗಂಡ ಹೆಂಡತಿ ಮಧ್ಯದಲ್ಲಿ ಯಾವ ಬೇರೆ ಬೇರೆ ಸಂಪರ್ಕ ಕೂಡ ಬರ್ಲಿಕ್ಕೆ ಅವಕಾಶ ಇಲ್ಲ, ಯಾವ ಸಮಸ್ಯೆಗಳು ಕೂಡ ಬರ್ಲಿಕ್ಕೆ ಅವಕಾಶ ಇಲ್ಲ. ನೀವು ಸೈತನನ್ನು ಅವಕಾಶ ಕೊಟ್ಟಾಗ ಸೈತನ ನಿಮ್ಮ ಜೀವನ ಹಾಳು ಮಾಡ್ತಾನೆ. ತಾಯಿ ಒಂದು ಕಡೆ, ತಂದೆ ಒಂದು ಕಡೆ ನಿಮಗೆ ಮಾಡ್ತಾನಂದ್ರೆ ಅನೇಕ ವಿಷಯದಲ್ಲಿ ಒಂದು ಕಡೆ ಮಕ್ಕಳು ಹಾಳು, ಒಂದು ಕಡೆ ನೀವು ಸಂಸಾರ ಹಾಳು. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ದೇವ್ರು ಹೇಳ್ತಾನ, ದೇವರು ಕೂಡಿಸಿದ್ದು ಮನುಷ್ಯರು ಯಾರು ಅಗಲಿಸಬಾರ್ದಂತ.
ದೇವ್ರು ಯಾರು ಕೂಡಿಸ್ತಾನೋ ಯಾರ್ಲಿಂದ ಅಗಲಿಸ್ಲಿಕ್ಕಾಗಲ್ಲ ಅಂತ. ಮನುಷ್ಯರು ಕೂಡಿಸ್ಬೇಕಂಥದ್ದು ಅಗಲೋಯ್ತದೆ, ಆದರೆ ದೇವ್ರು ಕೂಡಿಸಿದ್ದು ಅಗಲೋಗಲ್ಲ. ಹೀಗಾಗಿ ಇವತ್ತು ಲೋಕ ಯಾವ ಕಡೆ ಹಿಡ್ದಂದರೆ ಪೂರ ಸೈತನ ಅಧಿಕಾರದಲ್ಲಿ ಲೋಕ ತುಂಬಗದ ಪ್ರೇರೆ. ಮಕ್ಕಳಿಗೆ ಸಿನಿಮಾ ಡ್ಯಾನ್ಸ್ ಕಲಿಸ್ತಕ್ಕಂಥರಾಗಿದ್ದೀರಿ, ಮಕ್ಕಳಿಗೆ ಸೀರಿಯಲ್ಸ್ನಲ್ಲಿ ತೆಗೆದು ಕೊಡ್ತಕ್ಕಂಥರಾಗಿದ್ದೀರಿ, ಮಕ್ಕಳಿಗೆ ಬೇರೆ ಬೇರೆ ಆ್ಯಕ್ಟಿಂಗ್ಸ್ ನೀವು ಕಲಿಸ್ತಕ್ಕಂಥರಾಗಿದ್ದೀರಿ. ಆದರೆ ಭಯಭಕ್ತಿ ಮಾತ್ರ ಏನು ಮಾಡತ್ತೀರಿ? ದೂರ ಮಾಡತ್ತೀರಿ. ನಿಮ್ಮ ಮಕ್ಕಳಿಗೆ ಭಯಭಕ್ತಿಯಲ್ಲಿ ಕಳಿಸ್ರಿ, ಪ್ರಾರ್ಥನೆಯಲ್ಲಿ ಕಲಿಸ್ರಿ, ಪ್ರಾರ್ಥನೆಯಲ್ಲಿ ಬೆಳೆಸ್ರಿ, ಭಯಭಕ್ತಿಯಲ್ಲಿ ಬೆಳೆಸ್ರಿ. ದೇವ್ರಿಗೆ ಹೇಗೆ ಸ್ತುತಿ ಮಾಡಬೇಕು, ಹೇಗೆ ಆರಾಧನೆ ಮಾಡಬೇಕು ಎಂಬುದಾಗಿ ನಿಮ್ಮ ಮಕ್ಕಳಿಗೆ ಬಳಸ್ರಿ. ಒಂದು ವೇಳೆ ಆಗ್ಲತ್ತಿಲ್ಲ ತಾಯಿ ತಂದೆಯಾಗಿರ್ತಕ್ಕಂಥ ನೀವು ಯಾವ ಸಭೆಗೆ ಜಾಯ್ನ್ ಆಯ್ತಿರೋ ಆ ಸಭೆಯಲ್ಲಿ ಭಯಭಕ್ತಿಯಾಗಿ ನೀವು ಬೆಳೆದು ನಿಮ್ಮ ಮಕ್ಕಳಿಗೆ ಬೆಳೆಸ್ಲಿಕ್ಕೆ ಅವಕಾಶದ ಪ್ರೇರೆ. ನೀವು ಬೆಳೆದಿಲ್ಲ ಅಂದ್ರೆ ನಿಮ್ಮ ಮಕ್ಕಳಿಗೆ ಬೆಳೆಸ್ಲಿಕ್ಕಾಗಲ್ಲ. ಇವತ್ತು ಅನೇಕ ಜನರು ಕಣ್ಣೀರಿಡ್ತಾರೆ ನಮ್ಮ ಮುಂದೆ, ಸೇವಕರೇ ಇಷ್ಟು ವರ್ಷ ಆಯ್ತು ನಮ್ಮ ಮಕ್ಕಳು ಪರಿಸ್ಥಿತಿ ಹಿಂಗದ, ನನ್ನ ಮಗ 18 ವರ್ಷ ಎಜುಕೇಷನ್ ಬರೋಬರಿಲ್ಲ, ಇವತ್ತು ನನ್ನ ಮಗ 20 ವರ್ಷವನ್ನ ಕೆಲಸ ಮಾಡಲ್ಲ, 25 ವರ್ಷವನ್ನ ಕೆಲಸ ಮಾಡಲ್ಲ. ಅನೇಕ ಒಂದು ಸಮಸ್ಯೆ ಎದುರ್ಕೊಳ್ಳುತ್ತೇವೆ. ಅನೇಕ ಜನರು ಒಂದು ಪ್ರಾರ್ಥನೆ ರಿಕ್ವೆಸ್ಟ್ಗಳು. ಇವತ್ತು ಅನೇಕ ಜನರು ನನ್ನ ಮಗಳು ನನ್ನ ಮಾತು ಕೇಳತ್ತಿಲ್ಲ ಮನೆಯಾಗ, ನನ್ನ ಮಗಳ ಪರಿಸ್ಥಿತಿ ಹಿಂಗದ, ಮದುವೆಗೆ ವಯಸ್ಸು ಬಂದ ಆಲ್ರೆಡಿ, ಪರಿಸ್ಥಿತಿಗಳೇ ಬೇರೆ ಬೇರೆ ಆಗ್ಯಾವ, ಮದುವೆ ಆಗ್ಯದ, ಕರೆಕ್ಟಾಗಿ ನನ್ನ ಮಗಳು ಸಂಸಾರ ಮಾಡತ್ತಿಲ್ಲ. ಸೇವಕರೇ ಪ್ರಾರ್ಥನೆಯಲ್ಲಿ ಇದು ಮಾಡಿರಿ. ಎಷ್ಟೋ 2 ಲಕ್ಷ 3 ಲಕ್ಷ ರೂಪಾಯಿ ಸಾಲ ಮಾಡಿ ನನ್ನ ಮಗಳು ಮದುವೆ ಮಾಡಿದ್ದೇವೆ, ನಮ್ಮ ಪರಿಸ್ಥಿತಿಗಳಲ್ಲಿ ಹಿಂಗೆ ಹಾಳಾಗ್ಯಾವ ಗೊತ್ತು ಹಿಂಗಂತೇಳಿ ಅನೇಕ ಜನ ಒಂದು ಪ್ರಾರ್ಥನೆ ರಿಕ್ವೆಸ್ಟ್ ಇರ್ತಾವೆ ಪ್ರೇಯರ್. ಆದರೆ ಪ್ರಿಯ ಸುಮಾರು ಜಾಗ್ರತ ತಾಯಿಗಿರ್ತಕ್ಕಂಥ ತಂದೆಯಾಗಿರ್ತಕ್ಕಂಥ ನೀವು ಭಯಭಕ್ತಿಯಲ್ಲಿ ಇದ್ದು ನಿಮ್ಮ ಮಕ್ಕಳಿಗೆ ಸಣ್ಣ ವಯಸ್ಸು ಹಿಡಿದು ಪ್ರಾರ್ಥನೆ ಎಂಬ ನೀರು ನೀವು ಹೃದಯ ಸಾರವನ್ನು ಕರ್ತನ ಸನ್ನಿಧಿಯಲ್ಲಿ ಒಯ್ದು ಬಿಡುವಾಗ ನಿಮ್ಮ ಮಕ್ಕಳು ಒಂದು ಯುದ್ಧ ವೀರರ ಕೈಯಲ್ಲಿ ಅಂಬುಗಳಂತೆ ಬೆಳೆಯಲಿಕ್ಕೆ ಅವಕಾಶದ ಪ್ರೇಯರಿ. ಇವತ್ತು ಲೋಕ ಯಾಕಡೆ ಹಿಡಿದು ಗೊತ್ತದನ್ನು ಬರೀ ಸಳ್ಕೊಂಡು ಹಿಡಿದು ಪ್ರೇಯರ್ ಲೋಕ ಗೊತ್ತು. ತಾಯಿ ತಂದೆಗಿರ್ತಕ್ಕಂಥ ನೀವು ದೇವ್ರಿಗೆ ಸ್ತುತಿ ಮಾಡಂದ್ರೆ ಹಾಡ ಬರಲು ನಿಮ್ಗೆ ಆರಾಧನೆ ಮಾಡ್ಲಕ್ಕೆ ಬರ್ತಾವ್ರಿ. ಹಾಡ ಆರಾಧನೆ ಹಾಡುಗಳು ಒದ್ದಾಡ್ರೆ ಹಾಡ್ಲಕ್ಕೆ ಬರ್ತಾವ? ಇಲ್ಲ, ಅದು ಬರಲ್ಲ. ಯಾವ್ದಾರು ಸಿನಿಮಾ ಹಾಡ ಅಂತ ಹೇಳ್ರಿ ಕಂಟಿನ್ಯೂಷನ್ ಪೂರ ಅದು ಆ ಹಾಡಕ್ಕೆ ಬರೋದ್ರ ಭೀ ಅದಕ್ಕೆ ನಾವು ಕಲ್ಕೊಂಡು ಏನು ಮಾಡ್ತೇವೆ, ಮುಂದಕ್ಕೆ ಹೋಗ್ತೇವೆ. ಈಗ ಯಾವನೋ ಕರೆಮಣಿ ಅಂತೇಳಿ ಏನೋ ಹಾಡ ಎಷ್ಟೋ ಜನರು ಅದ್ರಾಗ ಹುಚ್ಚಾಗಿ ಡೆತ್ ಆಗ್ಯಾರ. ಸೋದರ ಮಾವನ್ ಸರಿ ಯಾಕೆ ಸೋದರ ಸೊಸಿ ಏನೋ ಆ್ಯಕ್ಟಿಂಗ್ ಮಾಡ್ಯಾಳಂತ ಆ ಆ್ಯಕ್ಟಿಂಗ್ ನೋಡಿ ಗಂಡ ಫಾಸ್ಯಕೊಂದೇನೋ ಏನೋ ಮದ್ದುಕೊಂಡೇನೋ ಸತ್ತೋಗ್ಯಾನ. ಪರಿಸ್ಥಿತಿಗಳೇನು ಯಾವ ಕಡೆ ಲೋಕ ನಡೆದದ? ಲೋಕದ ಕಾರ್ಯಕ್ರಮಗಳೀಗ ಇಲ್ಲ. ನೀವು ಲೋಕದ ಕಾರ್ಯಕ್ರಮ ಒಂದು ವೇಳೆ ಬಳಕೆ ಆದ್ರಿ ಅಂದ್ರೆ ನಿಮ್ಮ ಮಕ್ಕಳು ಲೋಕದ ಕಾರ್ಯಕ್ರಮ ಬಳಕೆಗೆ ಹೋಗ್ತಾರ, ಮೂರ್ಛೆ ಹೋಗ್ತಾರೆ ಪ್ರೇರೆ, ಸರ್ವನಾಶ ಹಾಳಾಗಿ ಅನೇಕ ಒಂದು ಬೀದಿ ಕೋಣೆಯಲ್ಲಿ ಬಿದ್ದೋಯ್ತಾರೆ ಪ್ರೇರೆ. ಆಗುತ್ತಿನ ಪರಿಸ್ಥಿತಿಗಳು ಹೇಗೆ ಯಾವ ಪರಿಸ್ಥಿತಿಯಲ್ಲಿ ನೀವು ಬೆಳೆಯಲತ್ತೀರಿ ಎಂಬುದಾಗಿ ನೀವು ಆಲೋಚನೆ ಮಾಡಿರಿ. ನಾವು ಒಂದೇ ಸತ್ಯ ಹೇಳ್ತೇನೆ ನಿಮ್ಮಲ್ಲಿ ಸ್ಪಷ್ಟವಾಗಿ, ಕ್ರೈಸ್ತರವಾಗಿರ್ತಕ್ಕಂಥ ನೀವು ಕರ್ತನಿಗಾಗಿ ನೀವು ಸಮಯ ಅವಕಾಶ ಕೊಟ್ಟಲಿ ಅಂದ್ರೆ ದೇವರು ನಿಮಗೆ ಸಮಯ ಅವಕಾಶ 100% ಕೊಡಲ್ಲ. ನೀವು ಕರ್ತನಿಗೆ ಸಮಯ ಕೊಡ್ರಿ, ಕರ್ತನಿಗೆ ಅವಕಾಶ ಕೊಡ್ರಿ. ಕರ್ತನಿಗೆ ಸಮಯ ಅವಕಾಶ ಕೊಟ್ಟಾಗ ಕರ್ತನು ನಿಮಗೆ ಸಮಯ ಅವಕಾಶ ಕೊಟ್ಟು ನಿಮ್ಗೆ ಅದ್ಭುತವಾಗಿ ಬಳಕೆ ಮಾಡ್ತಾನೆ, ನಿಮ್ಮ ಮಕ್ಕಳಿಗೆ ಅದ್ಭುತವಾಗಿ ಬಳಕೆ ಮಾಡ್ಕೊತಾನೆ ಪ್ರೇಯರೆ. ಸಭೆಯಲ್ಲಿ ಹೇಳ್ತಾರೆ ಈ ವಾರ ಫ್ಯಾಮಿಲಿ ಪ್ರೇಯರ್ ಸಿಕ್ಕಿದೆ, ನಾವು ಕುಟುಂಬದವ್ರು ಒಬ್ಬೊಬ್ಬರು ಈ ವಾರ ಜಾಯ್ನ್ ಆಗ್ರಿ, ಗಂಡ ಹೆಂಡತಿ ಜಾಯ್ನ್ ಆಗ್ರಿ, ಮಕ್ಕಳಿಗೆ ತೊಗೊಂಡು ಜಾಯ್ನ್ ಆಗ್ರಿ ಅಂದಾಗ ಅದೇ ವಾರ ಯಾವ್ದಾರ ಫಂಕ್ಷನ್ ಬರ್ತದ, ಆ ಫಂಕ್ಷನ್ ರೆಡಿಯಾಗಿ ಫಸ್ಟ್ ಕ್ಲಾಸ್ ರೆಡಿಯಾಗಿ ಹೋಗ್ತೇವೆ ನಾವು ಸ್ಪಷ್ಟವಾಗಿ. ಕರ್ತನ ಸನ್ನಿಧಿಗೆ ಹೋಗ್ಲಕ್ಕ ಸಮಯ, ಮನೆಗಿನ ಕೆಲಸನೇ ಆಗಲ್ಲ. ಆರಾಧನೆಗೆ ಸಮಯ ಕೊಡ್ಲಕ್ಕ ಮನೆಗಿನ ಕೆಲಸನೇ ಆಗಲ್ಲ. ಯಾವ್ದಾರ ಕೆಲಸ ತೆಗೆದುಕೊಡ್ತೀರಿ, ಯಾವ್ದಾರ ಕೆಲಸ ಭಾನುವಾರ ಆರಾಧನೆಗೆ ಹೋಗಿ ಯಾವ್ದಾರ ಕೆಲಸನೇ ತೆಗೆದುಕೊಡ್ತೀರ, ಗೊತ್ತಿಗೋ ಸಂಡೇ ರಜೆ ಅದ ಯಾವ್ದಾರ ಒಂದು ಕೆಲಸ, ಬುಧವಾರ ಫಾಸ್ಟಿಂಗ್ ಪ್ರೇಯರ್ ಯಾವ್ದಾರ ಒಂದು ಕೆಲಸ, ಶುಕ್ರವಾರ ಫಾಸ್ಟಿಂಗ್ ಪ್ರೇಯರ್ ಯಾವ್ದಾರ ಒಂದು ಕೆಲಸ, ಯಾವುದರ ಒಂದು ಅಂದರೆ ಆರಾಧನೆಗಾಗಿ ಬಳಕೆ ಆಗಿರ್ತಕ್ಕಂಥ ನೀವು ದೇವ್ರ ಅವಕಾಶ ಕೊಟ್ಟಿರ್ತಕ್ಕಂಥ ದೇವರಿಗೆ ಏನು ಮಾಡ್ತೀರಿ? ತಿರಸ್ಕಾರ ಮಾಡ್ತಕ್ಕಂಥರಾಗಿರ್ತೀರಿ. ಹೇಗೆ ನಿಮ್ಮ ಮಕ್ಕಳ ಜೀವನ ಕಟ್ಟಲ್ಪಡ್ತದ? ಹೇಗೆ ನಿಮ್ಮ ಕುಟುಂಬಗಳು ಕಟ್ಟಲ್ಪಡ್ತಾವ? ಹೇಗೆ ನಿಮ್ಮ ಸಂಸಾರ ಕಟ್ಟಲ್ಪಡ್ತದ? ಹೇಗೆ ನಿಮ್ಮ ಜೀವಿತ ಕಟ್ಟಲ್ಪಡ್ತದ? ಹೇಗೆ ನೀವು ಅಭಿವೃದ್ಧಿ ಹೊಂದ್ತೀರಿ? ಹೇಗೆ ಆಶೀರ್ವಾದಕ್ಕೆ ಬೆಳಿತೀರಿ? ಹೇಗೆ ದೇವರಿಂದ ಐಶ್ವರ್ಯವನ್ನು ಸಂಪಾದನೆ ಮಾಡ್ತಕ್ಕಂತೀರಿ? ಹೇಗೆ ಇವೆಲ್ಲ ದೇವ್ರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನ? ಇಲ್ಲ ಪ್ರಿಯರೇ, ನಾವು ಒಂದು ಮಾತು ಹೇಳ್ತೆ, ನಿಮ್ಮ ಮಕ್ಕಳು ಇವತ್ತು ಹಾಳಾಗ್ಬಾರ್ದು ಅಂದರೆ ತಾಯಿಗಿರ್ತಕ್ಕಂಥ ತಂದೆಯಾಗಿರ್ತಕ್ಕಂಥ ನೀನು ಅಷ್ಟು ಕಂಪಲ್ಸರಿ ಪ್ರತಿದಿನ ನೀನು ಪ್ರಾರ್ಥನೆ ಮಾಡಲೇಬೇಕು. ಅವಕಾಶ ಸಮಯ ಸಿಕ್ಕಾಗ ನೀನು ಪ್ರಾರ್ಥನೆ ಮಾಡಲೇಬೇಕು. ರಾತ್ರಿ ಒಂದೊಂದು ಜಾವದಲ್ಲಿ ಅಂದಾಗ ಸಮಯ ಸಿಕ್ಕಾಗ ಪ್ರಾರ್ಥನೆ ಮಾಡಂತ ಹೇಳ್ತಾನೆ ಪ್ರಿಯ ದೇವರು ಸ್ಪಷ್ಟವಾಗಿ. ಇವತ್ತಂತ ಒಂದು ಪ್ರಾರ್ಥನೆ ಮಾಡ್ತಕ್ಕಂಥ ತಾಯಿ ತಂದೆ ಆಗಿದ್ದರೆ ನಿಮ್ಮ ಮಕ್ಕಳು ಉನ್ನತ ಸ್ಥಾನ ಬೆಳೆಯಲಿಕ್ಕೆ ಸಾಧ್ಯ ಅವಕಾಶದ ಪ್ರೇರೆ. ನೀವು ಕರ್ತನನ್ನು ಕೈ ಹಿಡ್ಕೊಂಡಾಗ ಕರ್ತ ನಿಮ್ಮ ಕೈ ಹಿಡಿತಾನ, ನಿಮ್ಮ ಮಕ್ಕಳ ಕೈ ಕರ್ತನಿಗೆ ಒಪ್ಪಿಸುವಾಗ ನಿಮ್ಮ ಮಕ್ಕಳ ಕೈ ಕೂಡ ಕರ್ತನ ಹಿಡಿತಾನ, ಹಿಡಿದು ಅದ್ಭುತವಾಗಿ ಬಳಕೆ ಮಾಡ್ತಾನೆ ಪ್ರೇರೆ. ನಿಮಗೆ ಸ್ಪಷ್ಟವಾಗಿ ಯಾವ ಕೊರತೆ ಇರಲ್ಲ, ಯಾವ ಸಮಸ್ಯೆ ಇರಲ್ಲ. ಇವತ್ತು ಅನೇಕ ಜನರು ಕುಟುಂಬದಲ್ಲಿ ಅನ್ನಪಾನ ಮೇಲೆ ಬರ್ಕತ್ತಿಲ್ಲ, ಅನೇಕ ಜನ ಸಾಲವನ್ನು ಮಾಡಿಕೊಂಡು ಇವತ್ತಿನ ಲೋಕದಲ್ಲಿ ಹಾಳಾಗ್ಲತ್ತಾರ, ಅನೇಕ ಜನ ಒಂದೊಂದು ವಿಷಯವಾಗಿ ಬಿದ್ದು ಹೋಗ್ಲತ್ತಾರ. ಆದರೆ ಪ್ರಿಯ ನನ್ನ ಸೋದರ, ನಾ ದೇವರ ಒಂದು ಸೇವಕನಾಗಿ ನಾನು ನಿಮ್ಮನ್ನು ಗದರಿಸ್ದೆ, ನಿಮ್ಮನ್ನು ಎಚ್ಚರಿಸ್ದೆ, ನಿಮ್ಮನ್ನು ಸರಿ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೆ. ಯಾಕೆ ಗೊತ್ತದನ್ನ ನೀವು ದೇವರ ಸ್ವತ್ತಾಗಿದ್ದರು ಪ್ರಿಯರೇ. ಯುದ್ಧ ವೀರನ ಕೈಯಲ್ಲಿ ಅಂಬುಗಳಂತೆ ನಿಮ್ಮ ಮಕ್ಕಳು ಬೆಳಿಬೇಕಾದರೆ ನೀವು ದೇವರ ಕೈಯಲ್ಲಿ ಬೆಳಿಲಿಕ್ಕೆ ಅವಕಾಶ ಇದೆ.
ನೀವು ದೇವರ ಸನ್ನಿಧಿಯಲ್ಲಿ ಬೆಳೀರಿ. ಮೊದಲನೇದಾಗಿ ದೇವರ ಸನ್ನಿಧಿಯಲ್ಲಿ ಬೆಳೆಯುವಾಗ ಯುದ್ಧ ವೀರನ ಕೈಯಲ್ಲಿ ಅಂಬುಗಳಂತೆ ನೀವು ಬೆಳೀಲಿಕ್ಕೆ ಅವಕಾಶ ಇದೆ. ಇವತ್ತು ನೀವು ಕಣ್ಣಿಡ್ತೀರಿ, ಯಾರ ಮುಂದೆ ಕಣ್ಣಿಡ್ತೀರಿ? ಲೋಕ ಜನರ ಮುಂದೆ ಪ್ರಿಯರೇ. ಕುಟುಂಬದಾಗ ಏನೋ ಕಷ್ಟ ಬಂದವ, ಗಂಡ ಹೆಂಡತಿ ನಾವು ಸರಿ ಮಾಡ್ಕೊಂಬರಿ ಎಂಬ ಒಂದು ಉದ್ದೇಶ ಇರಲ್ಲ. ಎಲ್ಲಿ ಹೋಗೋದು ಇದು ಮಾಡ್ತೇವೆ? ಬಜಾರ್ ಮುಂದೆ, ಅವ್ರ ಮುಂದೆ ಹೊಡೆದೆವು, ಇವ್ರ ಮುಂದೆ ಹೋಗಿ ಹೇಳಿದೆವು, ಅವ್ರ ಸರಿ ಜಗಳ ಆಡಿದೆವು, ಮನೆ ಹೊರಗೆ ಬಂದು ಜಗಳ ಕಿರಿಕಿರಿ ಮಾಡಿ ಬಜಾರಕ್ಕೆ ಬಂದು ಅನೇಕ ಒಂದು ಹೀನವಾಗಿರ್ತಕ್ಕಂಥ ಕಾರ್ಯಕ್ರಮಗಳು. ಆದರೆ ದೇವ್ರ ವಾಕ್ಯ ಹೇಳ್ತಾರೆ, ಯಾರ ಮುಂದೆ ಕಣ್ಣಿಡ್ಬೇಕು ನಾವು? ದೇವ್ರ ಮುಂದೆ. ಈಗ ಹೆಣ್ಮಕ್ಳು ಗಂಡನ ಮೇಲೆ ಕೈ, ಯಜಮಾನನ ಮೇಲೆ ಕೈ. ಅಂದರೆ ಯಜಮಾನ ಮೇಲೆ ಕೈ ಮಾಡ್ತಕ್ಕಂಥ ಯಾರಿಗೆ ಅವಮಾನ ಮಾಡ್ತೀರಿ ನೀವು? ದೇವರಿಗೆ ಅವಮಾನ. ನೀವು ದೇವರಿಗೆ ಅವಮಾನಕರ ಜೀವನ ಮಾಡತ್ತೀರಿ. ತಲೆ ಮೇಲೆ ಸರಿಗಿಲ್ಲ ಅಂದ್ರೆ ಯಾರಿಗೆ ಅವಮಾನ ಅಂತ? ಯಜಮಾನನಿಗೆ ಅವಮಾನ, ತಿರುಗಿ ದೇವರಿಗೆ ಕೂಡ ಅವಮಾನಕರ. ಎಲ್ಲ ನಾವು ಧರ್ಮಶಾಸ್ತ್ರ ನನ್ನ ಸತ್ಯವೇದ ನಮ್ಮನ್ನು ಖಂಡಿಸೋದು ಬೋಧಿಸೋದು ಇವೆಲ್ಲೇನು ಮಾಡ್ತೇವೆ ಗೊತ್ತದನ್ನ ಮರ್ತೋಗಿ ಕಾರ್ಯಕ್ರಮ ಮಾಡ್ತೇವೆ ಪ್ರಿಯರೇ. ಈ ಮರ್ತೋ ಕಾರ್ಯಕ್ರಮ ಮಾಡೋ ಕಾರಣ ನಿಮ್ಮ ಕುಟುಂಬದಲ್ಲ ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಐಕ್ಯತೆ ಇಲ್ಲ. ಇವೆಲ್ಲ ಏನು ಮಾಡ್ತೀರಿ ನೀವು? ಕಳೆದುಕೊಂಡಿರೋ ಪ್ರಿಯರೇ. ನಿಮ್ಮ ಕಣ್ಣೀರು ದೇವರ ಮುಂದೆ ಹೊಯ್ಬೇಕು ಹೊರತು ನೀವು ದೇವ್ರ ಮುಂದೆ ಕಣ್ಣೀರು ಸುರಿಸಿ ನಿಮ್ಮ ಕಷ್ಟ ಭಾರ ಸಮಸ್ಯೆಗಳೆಲ್ಲ ನೀವು ದೇವ್ರ ಮುಂದೆ ಹಂಚ್ಕೊಳ್ಬೇಕಾದ್ರೆ ದುಷ್ಟರ ಮುಂದೆ ಹಂಚ್ಕೊಳ್ಬಾರ್ದು. ಯಾರ ಮುಂದೆ ಹೋಗಿ ನೀವು ಅಳ್ತಕ್ಕಂಥ ಅವಶ್ಯಕತೆ ನಿಮ್ಗೆ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಮೊದಲನೇದು ಕೇಳಿದ್ರೆ ನಿಮ್ಮ ಮಕ್ಕಳು ಯುದ್ಧವರನ ಕೈಯಲ್ಲಿ ಅಂಬಗಳಿಂದ ಬೆಳೆಸಬೇಕು. ಆ ಮಕ್ಕಳಿಗೆ ಎರಡನೇ ನೋಡ್ತೇವೆ ಸ್ಪಷ್ಟವಾಗಿ, ಮೂರ್ಛೆ ಹೋಗದಂತೆ ರಾತ್ರಿ ಒಂದೊಂದು ಜಾವದಲ್ಲಿ ನೀರನ್ನು ಎಂಬಂತೆ ಕಣ್ಣೀರು ಸುರಿಸಿ ಆಕಾಶ ಕಡೆ ಕೈಗಳೆತ್ತನೆ ಮಾಡ್ಬೇಕಂತ ನಿಮ್ಮ ಮಕ್ಕಳ ವಿಷಯವಾಗಿ ಪ್ರಾರ್ಥನೆ ಕಂಪಲ್ಸರಿ. ತಾಯಿಯಾಗಿರ್ತಕ್ಕಂಥ ತಂದೆಯಾಗಿರ್ತಕ್ಕಂಥ ನೀನು ಮಾಡಲೇಬೇಕು. ಮಾಡಲಿ ಅಂದರೆ ನಿಮ್ಮ ಪರಿಸ್ಥಿತಿಗಳೆಲ್ಲ ಹಾಳೆ. ಕೈಯಾಗಿ ಬಂದಿರೋಂಥ ಮಕ್ಕಳು ಬೇರೆ ಕಡೆ ಹೊಡೀತಾರೆ, ಕೈಯಾಗಿ ಬಂದಿರ್ತಕ್ಕಂಥ ಮಕ್ಕಳು ಬೇರೆ ಬೇರೆ ಕೆಲಸ ಮಾಡ್ತಾರೆ. ಪೊಲೀಸ್ ಸ್ಟೇಷನ್ದಾಗ ಕೊಡ್ಬೇಕಾಯ್ತದ, ಜೈಲಿನಾಗ ಹೋಗಿ ಕೊಡ್ಬೇಕಾಯ್ತದ, ಕೋರ್ಟಿನ ಸುತ್ತಮುತ್ತ ತಿರುಗಬೇಕಾಯ್ತದ. ಇವೆಲ್ಲ ಭಾಳಷ್ಟೊಂದು ಗಂಭೀರ ಪರಿಸ್ಥಿತಿಗಳವ. ಆದರೆ ಯುದ್ಧ ವೀರನ ಕೈಯಲ್ಲಿ ಅಂಬಗಳಂತೆ ನಿಮ್ಮ ಮಕ್ಕಳು ಬೆಳಿಬೇಕಾದ್ರೆ ನೀವು ಕಂಪಲ್ಸರಿ ದೇವರದಲ್ಲಿ ಭಯಭಕ್ತಿ ನೀವು ಇದರಾಗಿ ಬೆಳಿಲೇಬೇಕು ಪ್ರಿಯರೇ. ಅದಕ್ಕೆ 3ನೇ ವಿಷಯ ನೋಡೋಣ ನಾವು. ಕೀರ್ತನೆಗಳು 128ನೇ ಅಧ್ಯಾಯ 3-4 ವಚನ. ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಲತೆಯಂತಿರುವಳು. ನಿನ್ನ ಸಂಗಡ ಊಟದ ಮನೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವರು. ಇಗೋ ಯೆಹೋವನಲ್ಲಿ ಭಯಭಕ್ತಿ ಉಳ್ಳ ಪುರುಷನು ಈ ರೀತಿಯಾಗಿ ಆಶೀರ್ವಾದ ಹೊಂದುವನು. ಹಲ್ಲೆಲೂಯಾ. ಚಪ್ಪಳದಲ್ಲಿ ದೇವರಿಗೆ ಮಹಿಮೆ ಆಗಲಿ. ಯಾವ ರೀತಿಯಾಗಿ ಆಶೀರ್ವಾದಂತ? ಈ ರೀತಿಯಾಗಿ. ಮೊದಲನೇದು ನಿಮಗೆ ಕೊಟ್ಟಿರ್ತಕ್ಕಂಥ ದೇವರು ಬಹುಮಾನ. ಆ ಬಹುಮಾನಕ್ಕೆ ಯುದ್ಧ ವೀರನ ಕೈಯಲ್ಲಿ ಅಂಬುಗಳಂತೆ ನೀವು ಬಳಕೆ ಮಾಡಬೇಕು. ಆ ಬಳಕೆ ಮಾಡುವಾಗ ನಿಮ್ಮ ಮಕ್ಕಳ ಮೇಲೆ ಯಾವ ಅಪಾಯ ಸಮಸ್ಯೆ ಬಾರದೆ ಹಾಗೆ ನೀವು ಕರ್ತನ ಸಮ್ಮುಖದಲ್ಲಿ ಕಣ್ಣೀರಿನಿಂದ ಪ್ರತಿಯೊಂದು ಸಮಯದಲ್ಲಿ ನೀವು ಪ್ರಾರ್ಥನೆ ಮಾಡ್ತಕ್ಕಂಥರಾಗಿರಬೇಕು. ಕೈಗಳ ಆಕಾಶ ಕಡೆ ಎತ್ತಿ ಮಧ್ಯರಾತ್ರಿಯಲ್ಲಿ ಪ್ರಾರ್ಥನೆ ಮಾಡುವಾಗ ಈ ರೀತಿಯಾಗಿ ನೀವು ಆಶೀರ್ವಾದ ಹೊಂದಲಿಕ್ಕೆ ಅವಕಾಶ ಅದ. ಇವತ್ತು ಅನೇಕ ಕುಟುಂಬಗಳ ಮೇಲೆ ಆಶೀರ್ವಾದ ಇಲ್ಲ. ಶ್ರೀ ಸಂಪತ್ತು ಧನ ಐಶ್ವರ್ಯದ ಆಶೀರ್ವಾದ ಇಲ್ಲ. ನಾವೊಂದು ಹೇಳ್ತೆ, ಶ್ರೀ ಸಂಪತ್ತು ಎಲ್ಲ ಕಳ್ಳರು ಕದ್ಕೊಂಡು ಹೋಗ್ಬೋದು, ಆದರೆ ಆಶೀರ್ವಾದ ಮಾತ್ರ ಯಾರು ಕದ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಚಾನ್ಸಸ್ಸು ಇಲ್ಲೇ ಇಲ್ಲ. ಆದರೆ ದೇವರ ಆಶೀರ್ವಾದ ಯಾರು ಕದ್ದುಕೊಂಡು ಹೋಗ್ಲಿಕ್ಕೆ ಅವಕಾಶ ಚಾನ್ಸಸ್ ಇಲ್ಲ. ಅದನ್ರಿ ಅವಕಾಶ ಇದನ್ರಿ. ಹಲ್ಲೆಲೂಯಾ. ಯಾರ ಆಶೀರ್ವಾದ ಕದ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆನಾ? ಇಲ್ಲ. ಅಂತಃಪುರದಲ್ಲಿರ್ತಕ್ಕಂಥ ನಿನ್ನ ಮಕ್ಕಳು ಸಸಿಗಳಂತೆ ಬೆಳೀತಾರಂತ. ನಿನ್ನ ಮಕ್ಕಳು ಬೆಳಿಬೇಕಾದ್ರೆ ಕಾರಣ ಯಾರು? ನೀವೇ ಪ್ರಿಯರೇ. ನಿಮ್ಮ ಮಕ್ಕಳು ಉನ್ನತ ಸ್ಥಾನಕ್ಕೆ ಬರಬೇಕಾದ್ರೆ ಕಾರಣ ತಾಯಿಯಾಗಿರ್ತಕ್ಕಂಥ ನೀವು, ತಂದೆಯಾಗಿರ್ತಕ್ಕಂಥ ನೀವೇ ಒಂದು ಕಾರಣ ಆಗಿರ್ತೀರಿ. ಅದಕ್ಕೆ ಹೇಳ್ತಾನೆ ಸ್ಪಷ್ಟವಾಗಿ. ಇಲ್ಲಿ ನೋಡ್ರಿ, ಹಿಂದಿನ ಕಾಲದಾಗ ಊಟಕ್ಕೆ ಎಲ್ಲಿ ಕೂಡಿಸ್ತಿದ್ರು? ಆಗೆಲ್ಲ ಹೆಂಡಿ ತಂದು ಸಾರಿಸ್ತಿದ್ರು ಮನೆಯೆಲ್ಲ. ಊಟಕ್ಕೆ ಹ್ಯಾಂಗೆ ಎದ್ರ ಮೇಲೆ ಕೂಡಿಸಿದ್ರು ಊಟಕ್ಕಾಗ? ಕೆಳಗೆ ಮಣಿ ಹಾಕ್ತಿದ್ರು. ಯಾಕಂದರೆ ಒಂದು ಸಂಪ್ರದಾಯ, ಒಂದು ಪದ್ಧತಿ. ಆಗಿನ ಕಾಲದಾಗ ಏನಿರ್ತಿದ್ದು? ಹೆಂಡಿ. ಆಗಿನ ಕಾಲಾಗ ಏನಿರ್ತಿದ್ದು? ಪೂರ ಹೆಂಡಿ ಹಚ್ತಂದು ಏನು ಮಾಡ್ತಿದ್ರು? ಮನೆ ಸಾರಿಸ್ತಕ್ಕಂಥವ್ರಾಗಿರ್ತಿದ್ರು. ಹೆಂಡಿ ಹಚ್ಚಿ ಮನೆ ಸಾರಿಸ್ತಿದ್ರು. ಕೆಳಗೆ ಕುಂತರು ಧೂಳಿ ಮೈಯೆಲ್ಲ ಅದು ಏನತ್ತದ, ಅದು ರಸ ಹತ್ತದ ಅನ್ಕೊಂಡು ತಿಳ್ಕೊಂಡು ಏನು ಮಾಡ್ತಿದ್ರು? ಮಣಿ ಹಾಕಿ ಮಣಿ ಮೇಲೆ ಕೂಡಿಸಿ ಊಟ ಬಡಿಸಿದ್ರು ಪ್ರಿಯ ಆಗಿನ ಪೀರಿಯಡ್ದಾಗ. ಇವತ್ತು ಆ ರೂಲ್ಸ್ ಅದ ರೀ. ಇವತ್ತೇನು ಬಂದವ? ಇವತ್ತು ಟೇಬಲ್ ಬಂದವ, ಕೆಳಗೆ ಚಾಪಿಗಳು ಬಂದವ. ಇವತ್ತಿನ ಊಟದ ಟೇಬಲ್ ಎಲ್ಲ ಹೋಗ್ಯದ ಪೂರ. ಡೈನಿಂಗ್ ಟೇಬಲ್, ದೊಡ್ಡ ದೊಡ್ಡ ಟೇಬಲ್ಗಳ ಮೇಲೆ ಕುಂತು ಏನು ಮಾಡ್ತಿದ್ದೆವು? ಊಟ ಮಾಡ್ತಿದ್ದೆವು. ಕೆಳಗೆ ಕುಂತು ಊಟ ಮಾಡ್ಲಿಕ್ಕೆ ಆಗಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ.
ಆದರೆ ಆಗಿನ ಕಾಲದಾಗ ಈ ರೀತಿಯಾಗಿ ಮನುಷ್ಯ ಯಾರೈತೆ ಆಶ್ರಯ ಹೊಂತೀನೋ ಅವ್ನ ಸುತ್ತಮುತ್ತ 4 ಮಂದಿ 8 ಮಂದಿ 10 ಮಂದಿ ಮಕ್ಕಳು ಇರ್ತಿರೋವಾಗ ಸುತ್ತಮುತ್ತ ಎಲ್ಲ ಕುಂತ ಏನು ಮಾಡ್ತಿರು, ಊಟ ಮಾಡ್ತಿರು ಪ್ರಿಯರೇ. ಆಗಿನ ಐಶ್ವರ್ಯ ಯಾವುದಿತ್ತು? ಮಕ್ಕಳೇ ಐಶ್ವರ್ಯ ಇದ್ದರು. ಇವತ್ತಿನ ಐಶ್ವರ್ಯ ಏನದ? ಆಗಿನ ಐಶ್ವರ್ಯ ಎಲ್ಲ ಮರ್ತಗಾರ ಪ್ರಿಯರೇ. ಅದಕ್ಕೆ ಹೇಳ್ತೇವೆ ಇಲ್ಲಿ, ಈ ಮನುಷ್ಯ ಅಂದರೆ ತಾಯಿಯಾಗಿರ್ತಕ್ಕಂಥ ತಂದೆಯಾಗಿರ್ತಕ್ಕಂಥ ನೀವು ಆಶೀರ್ವಾದ ಹೊಂದಬೇಕಾದರೆ ನೀವು ಈ ರೀತಿಯಾಗಿ ಬೆಳಿಬೇಕಾದ ಪ್ರಿಯರೇ. ಒಂದು ಪ್ರಾರ್ಥನೆ ಪೂರ್ವಕವಾಗಿರ್ತಕ್ಕಂಥ ತಾಯಿ ತಂದೆ ನೀವು ಇರಬೇಕಾದ, ಪ್ರಾರ್ಥನೆಯಲ್ಲಿ ಭಯಭಕ್ತಿ ಬೆಳಿಬೇಕಪ್ಪ ತಾಯಿ ತಂದೆ ನೀವು ಆಗಬೇಕಾದ ಪ್ರಿಯರೇ. ಇವಾಗ ಸಭೆಗಳು ಸ್ಟಾರ್ಟ್ ಆಯ್ತಾವೆ 10 ಗಂಟೆಗೆ, ಹೋಯ್ತೇವೆ ಎಷ್ಟಕ್ಕೆ? ಆರಾಧನೆಕ 11 ಗಂಟೆಗೆ. ಅದು ಭೀ ಮತ್ತಿನ ನೋಡ್ರಿ ನಾ ಟೈಮ್ ನೋಡ್ರಿ ಲಾಸ್ಟ್ ಖಾಲಿ ಹೋಗಿ ಕಾಣಿಕೆ ಹಾಕಿ ಬರೋರು ಅಷ್ಟೇ. ಅಲ್ಲಲ್ವಿಯ. ಆದರೆ ಒಂದು ಜಾಗ್ರತೆ ಹೇಳ್ತೇನೆ ನಿಮ್ಮನ್ನು, ತಾಯಿ ತಂದೆಯಾಗಿರ್ತಕ್ಕಂಥ ನೀವು ನಿಮ್ಮ ಹೃದಯವನ್ನು ನೀವು ಕಟ್ಕೋಬೇಕು. ನಿಮ್ಮ ಹೃದಯ ನೀವು ಕಟ್ಟಿಕೊಂಡಾಗ ನಿಮ್ಮ ಮಕ್ಕಳು ಹೃದಯಗಳನ್ನು ಕಟ್ಟಲಿಕ್ಕೆ ಅವಕಾಶ ಇದೆ, ನಿಮ್ಮ ಮಕ್ಕಳ ವಿಷಯವಾಗಿ ಚಿಂತೆ ಮಾಡ್ಲಿಕ್ಕೆ ಅವಕಾಶ ಇದೆ. ತಾಯಿ ತಂದೆಯಾಗಿರ್ತಕ್ಕಂಥ ನೀವು ಬೇರೆ ಕಡೆ ಸಂಪರ್ಕ ಬೆಳೆಸಿರಂದ್ರೆ ಮಕ್ಕಳು ಅದ್ಭುತವಾಗಿ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಬಾಂಬೆ ಪುಣೆದಾಗ ಸಂಡೇ ಮಮ್ಮಿ ಸಂಡೇ ಪಪ್ಪ ಅಂತಾರಂತಲ್ಲಿ. ಅಂದ್ರೆ ಖಾಲಿ ಸಂಡೇ ದಿನವೇ ಮಾತ್ರ ಅವ್ರು ಮನೆಗಿರ್ತಾರೆ ಅಷ್ಟೇ. ಸಾಟರ್ಡೆ ಭೀ ಮನೆಗೆ ಬರ್ತಾರೆ, ಬಟ್ ಸಾಟರ್ಡೆ ಭೀ ಪೂರ ಡೇ ಎಲ್ಲ ಅವ್ರು ಮಲಗಲಕ್ಕೆ ಆ ಕಡೆ ಸಮಯ ಹೋಯ್ತದ. ಸಂಡೇ ದಿನವೇ ಆ ಮಕ್ಕಳಿಗೆ ಪಿಕ್ನಿಕ್ ಹೋಯ್ತಾರೆ ಅಂತ ಆ ಕಡೆ ಹೋಯ್ದು ಈ ಕಡೆ ಹೋಯ್ದು ಮಕ್ಕಳಿಗೆ ಏನೋ ಹೊರಗೆ ಹೋಗಿ ತಿನ್ಸ್ಕೊಂಡು ಬರ್ತಾರೆ. ಮತ್ತು ಮಂಡೇ ಹಿಡ್ಕೊಂಡು ಸಾಟರ್ಡೆ ತನಕ ಮತ್ತು ಅವ್ರ ಪರಿಸ್ಥಿತಿ ಒಳಗೆ. ಆದರೆ ಮಕ್ಕಳಿಗೆ ಪ್ರೀತಿ, ಮಕ್ಕಳಿಗೆ ಅನುನತೆ, ಮಕ್ಕಳಿಗೆ ಸೌಖ್ಯವಾಗಿರ್ತಕ್ಕಂಥ ಕಾರ್ಯಕ್ರಮಗಳು, ಮಕ್ಕಳಿಗೆ ದೇವ್ರ ಸನ್ನಿಧಿಗೆ ಬೆಳೆಸ್ತಕ್ಕಂಥರಾಗಿಲ್ಲ ಭಾಳ ಜನರಿಗೆ ಗೊತ್ತಿದ್ದಾಗ. ಅದಕ್ಕೆ ಅನೇಕ ಜನ ಮೂರ್ಛೆ ಹೋಗ್ಲತ್ತಾರ. ಅದಕ್ಕೆ ಮೂರ್ಛೆ ಹೋಗ್ಬಾರ್ದು ಎಂಬುದಾಗಿ ನೋಡುವಾಗ ದೇವರು ಈ ರೀತಿಯಾಗಿ ಬೆಳೆಸ್ತಲತ್ತಾನ. ಊಟದ ಮಣಿ ಸುತ್ತಮುತ್ತಲ ಮಕ್ಕಳಿಗೆ ನಾ ಕೂಡಿಸ್ತಲತ್ತನ ಮತ್ತು ಈ ಪುರುಷನು ಈ ರೀತಿಯಾಗಿ ಆಶೀರ್ವಾದ ಹೊಂದುವನು ಎಂಬುದಾಗಿ ಹೇಳ್ತಾನೆ ಪ್ರಿಯರೇ. ಇವತ್ತು ಆಶೀರ್ವಾದಕ್ಕೆ ನೀವು ಬೆಳಿಬೇಕಾದ್ರೆ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ನೀವು ಬೆಳೆದಾಗ ಮಾತ್ರನೇ ಆಶೀರ್ವಾದಕ್ಕೆ ಬೆಳಿತಿರೋ ಪ್ರಿಯರೇ. ಹಲ್ಲೆಲೂಯಾ. ಈ ರೀತಿ ಪ್ರಾರ್ಥನೆ ಮಾಡ್ತಕ್ಕಂಥ ಮನುಷ್ಯನು ಹೀಗೆ ಆಶೀರ್ವಂತನಂತ ಪ್ರಿಯರೇ. ಯಾವ ಆಶೀರ್ವಂತನಂತ? ಅವನು ಬತ್ತಳಿಕೆಗೆಲ್ಲ ತುಂಬಿ ತುಳುಕ್ತವಂತ, ಯಾವ ಸಮಸ್ಯೆ ವೇದನೆ ಇಲ್ಲದವನಾಗಿದ್ದು ಉನ್ನತ ಸ್ಥಾನಕ ಆತನು ಬೆಳೆದನಂತ. ಇಗೋ ಯೆಹೋವನಲ್ಲಿ ಭಯಭಕ್ತಿ ಉಳ್ಳ ಪುರುಷನು ಈ ರೀತಿ ಬೆಳೆಯುವನು. ಮತ್ತು ಗೊತ್ತು, ನೀವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಬೆಳಿಲಕ್ಕೆ ಅವಕಾಶ ಇದನ್ನ. ಎಷ್ಟು ಜನ ಬೆಳಿಲಕ್ಕೆ ಸಿದ್ಧರಾಗಿದೆ? ಕೈ ತೋರಿಸ್ರೆ. ದೇವರಲ್ಲಿ ಭಯಭಕ್ತಿಯಾಗಿ ಬೆಳಿಲಕ್ಕೆ. ಆಮೇಲೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತು ಈ 3 ವಿಷಯವಾಗಿರ್ತಕ್ಕಂಥ ಸಂದೇಶ ದೇವರು ನಿಮ್ಮ ಜೀವಿತಕ್ಕೆಲ್ಲರಿಗೆ ಆಶೀರ್ವಾದವಾಗಿ ಲಾಭವಾಗಿ ಫಲವಾಗಿ ಮಾರ್ಪಡಿಸಲಿ. ಕಣ್ಮುಚ್ಚೋದನ್ನು ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯಪಡಿಸೋಣ ಪ್ರಿಯರೇ. ಪ್ರಾರ್ಥನೆ. ಪರಿಶುದ್ಧಾತ್ಮ ದೇವರೇ, ನಿಮ್ಮ ಮಹಿಮೆ ಆಗಲಿ, ನಿಮ್ಮ ಘನತೆ ಆಗಲಿ. ಒಳ್ಳೆಯ ಒಂದು ಸಮಯ, ಒಳ್ಳೆಯ ಒಂದು ಸಂದರ್ಭ, ಒಳ್ಳೆಯ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಮತ್ತು ಈ ಲೇವಿ ಒಂದು ಮಗನ ಜನನದಿನ ಆಚರಣೆ ದಿನದಲ್ಲಿ ಒಳ್ಳೆಯ ಒಂದು ಸಂದೇಶ ಕೊಡುವಾಗೆ ನೀನು ಸಹಾಯ ಮಾಡಿದಿ. 3 ವಿಧವಾಗಿ ಕರ್ತನೆ ಮಕ್ಕಳಿಗೆ ಯುದ್ಧವೀರನ ಕೈಯಲ್ಲಿ ಅಂಬುಗಳಂತೆ ಬೆಳೆಸ್ರಿ ಎಂಬುದಾಗಿ ಕರ್ತನೆ ವಾಕ್ಯದೊಟ್ಟಿಗೆ ಮಾತಾಡಿದಿ. ಮಕ್ಕಳಿಗೋಸ್ಕರ ಅವ್ರು ಹಾಳಾಗ್ಬಾರ್ದು, ನಾಶವಾಗಬಾರ್ದು ಎಂಬುದಾಗಿ ಮಧ್ಯರಾತ್ರಿಯಲ್ಲಿ ಕೈಗೆಳತಿ ಪ್ರಾರ್ಥಿಸ್ರಿ ಎಂಬುದಾಗಿ ದೇವರ ವಾಕ್ಯದೊಟ್ಟಿಗೆ ಮಾತಾಡಿದಿ. ಮತ್ತು ಹೀಗೆ ಮಾಡುವ ಮನುಷ್ಯನು ಈ ರೀತಿಗೆ ಬೆಳಿತಾನೆ ಎಂಬುದಾಗಿ ಕರ್ತನೆ ಅದ್ಭುತವಾಗಿ ನಮ್ಮನ್ನು ಮಾತಾಡೋಕ್ಕೆ ನನಗೆ ಸ್ತೋತ್ರ. ಯಾರ್ಯಾರು ದೇವ ಈ ಸಮಯದಲ್ಲಿ ನಿನ್ನ ಒಂದು ಸನ್ನಿಧಾನದಲ್ಲಿ ಇಗೋ ದೇವ ನಾನು ಈ ರೀತಿ ಬೆಳೆಯೋದಕ್ಕಾಗಿ ಸಿದ್ಧನಾಗಿದ್ದ ಎಂಬ ಪ್ರತಿಯೊಬ್ಬರಿಗೆ ನೀವು ಬೆಳೆಸ್ತಿ ಎಂಬುದನ್ನು ಪ್ರಾರ್ಥಿಸ್ತಾ ಕರ್ತನೆ. ಒಂದು ವೇಳೆ ಇಲ್ಲಿವರೆಗೆ ಸಹೋದರ ಲೋಕದ ಅನುಸಾರವಾಗಿ ತಿರುಗಿ ಹೋಗಿರ್ಬೋದು. ನೀವು ಒಂದು ಪ್ರಾರ್ಥನೆ ವಿಜ್ಞಾಪನೆ ದೇವರು ಬಂದಿಲ್ರಿ. ದೇವ ಇಗೋ ನಾ ಇಲ್ಲಿವರೆಗೆ ಮಾಡಿರ್ತಕ್ಕಂಥ ಪಾಪನೇ, ದ್ರೋಹನೇ, ಅಪರಾಧವೇ ಈಗ ನಮ್ಮ ಕುಟುಂಬಕ್ಕೆ ಹಾಳು ಮಾಡಿದೆ, ನಮ್ಮ ಕುಟುಂಬಕ್ಕೆ ನಾಶ ಮಾಡೋ ದೇವ ಇವತ್ತು ನಮ್ಮನ್ನು ಬಲಪಡಿಸು ಎಂಬುದಾಗಿ ಒಂದು ಸರ್ತಿ ನೀವು ಪ್ರಾರ್ಥನೆ ಮಾಡು. ನೀ ದೇವ್ರ ಸನ್ನಿಧಿಯಲ್ಲಿ ಪಶ್ಚಾತ್ತಾಪಡು. ನೀ ಪ್ರಾರ್ಥನೆ ಮಾಡುವಾಗ ದೇವ್ರಿನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಪ್ರಾರ್ಥನೆ ಮಾಡುವಾಗ ದೇವ್ರು ನಿನ್ನ ಸರಿ ಮಾಡ್ತಾನೆ. ಸ್ತ್ರೀಲಿ ಪುರುಷನಿರಲಿ ಯಾರೇ ಇರಲಿ, ನೀವು ಮಕ್ಕಳು ಉಳ್ಳವರಾಗಿದ್ದೀರಂದ್ರೆ ಪ್ರಾರ್ಥನೆ ಮಾಡಿರಿ. ಅಥವಾ ಮದುವೆ ಆಗಿಲ್ಲ ಅಂದ್ರೆ ನಿಮ್ಮ ಒಂದು ಕುಟುಂಬ ಮುಂದಿನ ಜೀವಿತದಲ್ಲಿ ಕಟ್ಟಡಕ್ಕಾಗಿ ಪ್ರಾರ್ಥನೆ ಮಾಡಿರಿ. ಅಥವಾ ನಿಮ್ಮ ತಾಯಿ ತಂದೆ ನಿಮ್ಮ ಕುಟುಂಬದಾಗಿರ್ತಕ್ಕಂಥ ಸಮಸ್ಯೆಗಳಿಗಾಗಿ ಪ್ರಾರ್ಥನೆ ಮಾಡಿರಿ. ದೇವರು ಪರಿಹಾರ ಮಾಡೋಕ್ಕೆ ಸಿದ್ಧನಾಗಿದ್ದಾನೆ ಪ್ರಿಯರೇ. ದೇವರು ಅದ್ಭುತ ಮಾಡೋಕ್ಕೆ ಸಿದ್ಧನಾಗಿದ್ದಾನೆ ಪ್ರಿಯರೇ. ನನ್ನ ಸಹೋದರ ದೇವರ ಒಂದು ಹಸ್ತ ನಿನ್ನ ಮೇಲೆ ಅದೇ ಸ್ಪಷ್ಟವಾಗಿ. ಮೋಶೆ ಪ್ರಾರ್ಥನೆ ಮಾಡ್ಯಾನ. ಯಾವಾಗ ಪ್ರಾರ್ಥನೆ ಮಾಡಂದರೆ ಇಸ್ರಾಯೇಲ್ ಜನರಿಗೆ ಸಮಸ್ಯೆ ಇತ್ತು. ಇಸ್ರಾಯೇಲ್ ಜನ ಹಸುವೆಯಿಂದ ಮೂರ್ಛೆ ಹೋಗಿ ಅನೇಕ ಒಂದು ಸಮಸ್ಯೆಗಳು ಒಳಗೆ ಎದುರ್ಕೊಳ್ತಕ್ಕಂಥರಾಗಿದ್ದರು. ದೇವರ ಆಕಾಶದಿಂದ ಮನ್ನವನ್ನು ಸುರಿಸಿ ಇಸ್ರಾಯೇಲ್ ಜನರನ್ನು ರಕ್ಷಿಸ್ತಾನ ಪ್ರಿಯರೇ. ಯುದ್ಧ ಒಂದು ಸಮಯದಲ್ಲಿ ಯೆಹೋಶುವ ಆಕಾಶ ಕಡೆ ಕೈಗಳೆತ್ತಿ ಪ್ರಾರ್ಥನೆ ಮಾಡ್ಯಾನ. ಸೂರ್ಯ ಚಂದ್ರಗಳನ್ನು ದೇವರು ನಿಲ್ಲಿಸಿ ಜಯವನ್ನು ಕೊಟ್ಟನು ಪ್ರಿಯ ಇಸ್ರಾಯೇಲ್ ಜನರಿಗೆ. ಪ್ರಿಯ ನನ್ನ ಸೋದರ ಇವತ್ತು ಅದೇ ಒಂದು ವಾಕ್ಯದಲ್ಲಿ ದೇವರನ್ನು ಮಾತಾಡ್ತಾನೆ ಸ್ಪಷ್ಟವಾಗಿ. ನಿನ್ನ ಮಕ್ಕಳು ಮೂರ್ಛೆ ಹೋಗ್ಬಾರ್ದು, ನಿನ್ನ ಮಕ್ಕಳು ಹಾಳಾಗ್ಬಾರ್ದಾದ್ರೆ ನಿನ್ನ ಆಕಾಶ ಕಡೆ ಕೈಗಳೆತ್ತೀನಿ ಪ್ರಾರ್ಥನೆ ಮಾಡು. ದೇವ ನನ್ನ ಮಗಳು, ನನ್ನ ಮಗನು, ಈಗ ನಮ್ಮ ಕುಟುಂಬ, ನಮ್ಮ ಸಂಸಾರ ದೇವ್ರ, ಈಗ ನಮ್ಮ ವ್ಯಾಪಾರ ಬಿಸ್ನೆಸ್ ಅಪ್ಪ, ಈಗ ನಮ್ಮ ಈ ಸ್ಥಿತಿಯಲ್ಲಿ ನಾವು ಇದ್ದೇವೆ ದೇವ್ರೆ, ನಮ್ಮನ್ನು ಬಲಪಡಿಸು. ಒಂದು ವೇಳೆ ಕಷ್ಟನ, ಸಂಕಟನ, ಸಮಸ್ಯೆಗಳ ಅಥವಾ ಗಂಡ ಹೆಂಡತಿ ಮಧ್ಯೆ ಜಗಳನ ದೇವರನ್ನು ಸರಿ ಮಾಡ್ಲಿಕ್ಕೆ ಸಿದ್ಧನಾಗಿದ್ದಾನೆ ಪ್ರಿಯರೇ.
ಒಂದು ಸರ್ತಿ ಒಂದು ಸಣ್ಣ ಒಂದು ಪ್ರಾರ್ಥನೆ ದೇವರು ಬಂದಿಡು, ದೇವ ನನ್ನ ಕುಟುಂಬ ಕಟ್ಟಲ್ಪಡುವಾಗ ಸಹಾಯ ಮಾಡು, ನಮ್ಮ ಮಕ್ಕಳು ಹೃದಯಗಳು ಕಟ್ಟಲ್ಪಡುವಾಗ ಸಹಾಯ ಮಾಡಿ ಎಂಬುದಾಗಿ ಒಂದು ಪ್ರಾರ್ಥನೆ ನಿನ್ನ ಜೀವಿತಕ್ಕೆ ದೇವರು ಮಾರ್ಪಡಿಸಲು ಸಿದ್ಧನಾಗಿದ್ದ ನನ್ನ ಪ್ರೇಯರೇ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮ ದೇವರೇ, ನಿನ್ನ ಮಹಿಮೆ ಆಗಲಪ್ಪ, ನಿಮ್ಮ ಘನತೆ ಆಗಲಿ ಏಸಪ್ಪ, ನಿಮ್ಮ ಕಾರ್ಯಗಳಿಂದ ನೀವು ತುಂಬಿಸು ಕರ್ತನೆ. ಯಾರ್ಯಾರು ನಿನ್ನ ಸನ್ನಿಧಿಯಲ್ಲಿ ಈ ಕ್ಷಣದಲ್ಲಿ ಪಶ್ಚಾತ್ತಾಪಟ್ಟು, ಅಯ್ಯ ದೇವ ನನ್ನ ಕುಟುಂಬ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಯಜಮಾನನು ದೇವ, ಈಗ ನಮ್ಮ ವ್ಯಾಪಾರ ಬಿಸ್ನೆಸ್ ನಾವು ಈ ರೀತಿಗಿದ್ದೇವೆ ದೇವರೇ, ನಮ್ಮನ್ನು ಬಲಪಡಿಸು. ಅನೇಕ ಒಂದು ಕಷ್ಟ ಸಂಕಟಕ್ಕೆ ನಮ್ಮ ಮಕ್ಕಳಿದ್ದಾರೆ ದೇವ, ಬಲಪಡಿಸು. ಅನೇಕ ಸಮಸ್ಯೆಗಳು ಎದುರ್ಕೊಳ್ತಪ್ಪ ಕರ್ತನೆ, ನಮ್ಮನ್ನು ಬಲಪಡಿಸು ಎಂಬುದಾಗಿ ಒಂದು ಪ್ರಾರ್ಥನೆ ನೀ ಮಾಡಿದಾದರೆ ದೇವರು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡತಾನೆ. ದೇವ, ಪ್ರಾರ್ಥನೆ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ನಿನ್ನೊಂದು ಕೃಪೆ, ನಿನ್ನೊಂದು ಪ್ರಸನ್ನತೆ, ನಿನ್ನೊಂದು ಅನುಗ್ರಹ ಮೂಲಕ ನೀ ಕಾರ್ಯ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಈಗ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ, ನಮ್ಮೆಲ್ಲ ಪ್ರಾಣ ಒಪ್ಪಿಸ್ಕೊಟ್ಟಿದ್ದೇವೆ ಕರ್ತನೆ. ಮತ್ತು ಈ ಬೆಂಗಳೂರು ಪ್ರಾಂತದಲ್ಲಿ ದೇವರೇ ಮತ್ತು ಶಾಂತಿನಲ್ಲಿ ಒಳ್ಳೆಯ ಒಂದು ಉತ್ತಮ ರೀತಿಯಲ್ಲಿ ಅದ್ಭುತ ರೀತಿಯಲ್ಲಿ ಸಂದೇಶ ಕೊಡುವಾಗ ನೀವು ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಕೇಳಿರ್ತಕ್ಕಂಥ ಪ್ರತಿಯೊಬ್ಬರು ಜೀವಿತ ಹೃದಯಗಳು ನೀವು ಮಾರ್ಪಡಿಸಿ ಉನ್ನತ ಕಾರ್ಯ ಮಾಡ್ತೇವೆ ಎಂಬುದಾಗಿ ನಜರತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್.